ಪ್ರಾತಸ್ಮರಣೀಯರಾದ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲೆಸನ್ನಿ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಪವಿತ್ರವಾಗಿರುವಂತಹ ಸುಕ್ಷೇತ್ರ ಜಿಡ್ಗಾ ಮಹಾಮಠದ ಈ ಅಂಗಳದಲ್ಲಿ ಶಿವಯೋಗಿ ಆಡಳಿತ ಭವನದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಪೂರ್ವಕವಾದ ಆಶೀರ್ವಚನವನ್ನ ನೀಡಿರುವಂತ ಹಿರಿಯರು ಅನುಭಾವಿಗಳು ಹಾಗೂ ಕೂಡ ಮಹಾಮಠದ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಕಡಗಂಚಿಯ ಪರಮ ಪೂಜ್ಯರಲ್ಲಿ, ನಂದಗಾಂವದ ಪರಮ ಪೂಜ್ಯರಲ್ಲಿ, ಬಬ್ಲಾದದ ಪರಮ ಪೂಜ್ಯರಲ್ಲಿ, ವಿಶೇಷವಾಗಿ ದೇಶವನ್ನ ಕಟ್ಟುವಂತ ಶ್ರೇಷ್ಠ ಕಾರ್ಯವನ್ನ ಮಾಡುವಂತ ಅನೇಕ ಜನರ ಜೀವನದಲ್ಲಿ ದೇಶ ಅಭಿಮಾನವನ್ನ ತುಂಬುವಂತ ಒಂದು ಶ್ರೇಷ್ಠವಾದಂಥ ಕಾರ್ಯವನ್ನ ಮಾಡುತ್ತಿರುವಂತ ನಮ್ಮ ಈ ಭಾಗದ ಬಹಳ ದೊಡ್ಡ ಪ್ರಭಾವಿಯ ವ್ಯಕ್ತಿತ್ವದ ಒಂದು ಹೃದಯವನ್ನ ಹೊತ್ತುಕೊಂಡಿರುವಂತ ಹವಾ ಮಲ್ಲಿನಾಥ್ ಮಹಾರಾಜರಲ್ಲಿ, ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಅಫ್ಜಲ್ಪುರದ ಪರಮ ಪೂಜ್ಯರಲ್ಲಿ, ದೇವಾಪುರದ ಪರಮ ಪೂಜ್ಯರಲ್ಲಿ, ಬಡದಾಳದ ಪರಮ ಪೂಜ್ಯರಲ್ಲಿ, ಮಾದನಿಪ್ಪರ್ಗದ ಪರಮ ಪೂಜ್ಯರಲ್ಲಿ, ಮಾದನಿಪ್ಪರ್ಗ ಹಿರೇಮಠದ ಪರಮ ಪೂಜ್ಯರಲ್ಲಿ, ಯಳಸಂಗಿ ಮಹಾಮಠದ ಪರಮ ಪೂಜ್ಯರಲ್ಲಿ, ನಮ್ಮ ಚಿಂಚನಸೂರು ಮಹಾಮಠದ ಪರಮ ಪೂಜ್ಯರಲ್ಲಿ, ಕೌಲ್ಗದ ಮಹಾಪೂಜ್ಯರಲ್ಲಿ ಮತ್ತು ನಮ್ಮ ಅಚಲೇರದ ಮಹಾಪರಮ ಪೂಜ್ಯರಲ್ಲಿ, ಕಿಣಿ ಸುಲ್ತಾನ್ ಪೂಜ್ಯರಲ್ಲಿ, ಬಸರೂರಿನ ಪರಮ ಪೂಜ್ಯರಲ್ಲಿ, ಆಳಂದದ ಪರಮ ಪೂಜ್ಯರಲ್ಲಿ, ಇವತ್ತು ಪಡಸಾವಳಿಗೆಯ ಪರಮ ಪೂಜ್ಯರಲ್ಲಿ, ಜೊತೆಗೆ ಗುರುಲಿಂಗಯ್ಯ ಸ್ವಾಮಿಗಳಲ್ಲಿ, ಈ ಭಾಗದ ಶಾಸಕರ ಸುಪುತ್ರರಾಗಿರುವಂತಹ ಹರ್ಷಾನಂದ್ ಗುತ್ತೇದಾರ್ ಅವರಲ್ಲಿ, ಚಿನಿಮಗಿರಿ ಮಹಾಮಠದ ಮಠಾಧ್ಯಕ್ಷರಾದ ವೀರ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ, ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಪತ್ರಿಕಾ ಮಾಧ್ಯಮದವರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಶ್ರೀಮಠದ ಎಲ್ಲ ಎನ್ನ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಇಂದು ಜಿಡ್ಗಾ ಮಹಾಮಠದ ಶಿವಯೋಗಿ ಆಡಳಿತ ಭವನದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ನಡೆದು ಬಂದಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರು ಅತ್ಯಂತ ಪ್ರೀತಿ ಅಭಿಮಾನದಿಂದ ಈ ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ನಾನು ಪ್ರತಿ ಬಾರಿ ಒಂದು ಮಾತನ್ನ ಹೇಳ್ತೇನೆ,
ಈ ಜಗತ್ತನ್ನೇ ಬೆಳಗುವಂತ ಸೂರ್ಯ ಚಂದ್ರರು ಒಂದು ಸಮಯದಲ್ಲಿ ಬದಲಾಗಬಹುದು, ಆದರೆ ಸಿದ್ದರಾಮ ಶಿವಯೋಗಿಗಳು ನುಡಿದಿರುವಂತ ವಾಣಿ ಎಂದೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮ ಶಿವಯೋಗಿಗಳು 1981ನೇ ಇಸ್ವಿಯಲ್ಲಿ ಈ ಜಿಡ್ಗಾ ಮಹಾಮಠವನ್ನು ಸ್ಥಾಪನೆಯನ್ನ ಮಾಡೋದರ ಮುಖಾಂತರ ಅಂದು ಇಲ್ಲಿ ಸೇರಿರುವಂತ ಅನೇಕ ಭಕ್ತರಿಗೆ, ಹಿರಿಯರಿಗೆ ತಮ್ಮ ಗುರುವಾಣಿಯ ಮುಖಾಂತರ ಒಂದು ಮಾತನ್ನ ಹೇಳ್ತಿದ್ರು. ಆ ಎಲ್ಲ ಹಿರಿಯರು ನನ್ನ ಮುಂದೆ ಬಂದು ಅಪ್ಪ ಅವರ ವಾಣಿ ಹಿಂಗಾಗಿತ್ತು ಅಂತ ನನ್ನ ಮುಂದೆ ಹೇಳಿದ್ರು. ಅದೇನು ಅಂತ ಕೇಳಿದ್ರೆ, ಅರಣ್ಯ ಪ್ರದೇಶವಾಗಿರುವಂತ, ಗುಡ್ಡಗಾಡವಾಗಿರುವಂತ ಈ ಭಾಗ 81ನೇ ಇಸ್ವಿಯಲ್ಲಿ ಒಂದು ಸಣ್ಣ ಗುಡಿಸಿಲನ್ನ ಹಾಕೊಂಡು ಇಲ್ಲಿ ಮಠವನ್ನ ಸ್ಥಾಪನೆ ಮಾಡಿದ್ರು. ಬಹುಶಃ ಸಿದ್ದರಾಮ ಶಿವಯೋಗಿಗಳ ತಪಸ್ಸಿನ ಶಕ್ತಿ, ಅವರ ಪದ್ಮಪಾದದ ದಿವ್ಯವಾದಂಥ ಶಕ್ತಿ ಎಷ್ಟು ಪ್ರಭಾವವಾಗಿತ್ತು ಅಂತ ಕೇಳಿದ್ರೆ, ಸಿದ್ದರಾಮ ಶಿವಯೋಗಿಗಳು ಎಲ್ಲಿ ಪಾದ ಸ್ಪರ್ಶವನ್ನ ಮಾಡ್ತಾರೆ, ಯಾವ ಊರಿಗೆ ಹೋಗ್ತಾರೆ, ಅಲ್ಲಿ ಜನ ಇರುವಿ ತರ ಬಂದು ಅವರಿಗೆ ದರ್ಶನಕ್ಕೆ ಅನೇಕ ಲಕ್ಷಾಂತರ ಜನ ಬಂದು ದರ್ಶನವನ್ನ ಮಾಡ್ತಕ್ಕಂಥದ್ದು. ಬಹುಶಃ ಇತಿಹಾಸವನ್ನ ಕೇಳಿದ್ರೆ ಪದ್ಮ ಇರ್ತಕ್ಕಂಥದ್ದು ಯಾರ ಪಾದದಲ್ಲಿ ಅಂತಂದ್ರೆ ಕೃಷ್ಣನ ಪಾದದಲ್ಲಿ ಪದ್ಮ ಇತ್ತು ಅಂತ ನಾವು ಕೇಳಿದ್ದೀವಿ. ಆ ಕೃಷ್ಣನ ಪಾದವನ್ನ ಬಿಟ್ರೆ 21ನೇ ಶತಮಾನದಲ್ಲಿ ಒಬ್ಬ ಮಹಾತ್ಮನ ಪಾದದಲ್ಲಿ ಪದ್ಮ ಯಾರಲ್ಲಿತ್ತು ಅಂತಂದ್ರೆ ಅದು ನಮ್ಮ ಗುರುಗಳಾಗಿರುವಂತ ಸಿದ್ದರಾಮ ಶಿವಯೋಗಿಗಳು. ಅವರು ಇಲ್ಲಿ ಒಂದು ಗುಡಿಸಲನ್ನ ಹಾಕೊಂಡು ಮಠವನ್ನ ಸ್ಥಾಪನೆ ಮಾಡಿದಾಗ ಇಲ್ಲಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಜನ ಏನಾದರೂ ಊರಲ್ಲಿ ಯಾರಿಗಾದರೂ ಆರಾಮ್ ತಪ್ಪಿತು, ಏನಾದರೂ ಆಯಿತು ಅಂತಂದ್ರೆ ಲಿಂಬಿಕಾಯಿ ತೆಂಗನ್ನ ಇಳಿಸಿ ಈ ಗುಡ್ಡದ ಕಡೆ ಒಗಿತಿದ್ರು. ಇಲ್ಲಿ ಏನೋ ಗಾಳಿ ಆಗಿದೆ, ಇನ್ನೊಂದು ಆಗಿದೆ ಅನ್ನೋದು. ಅಂತ ಒಂದು ಪ್ರದೇಶ ಇದು. ಈ ಕಡೆ ಸ್ಮಶಾನ, ಆ ಸ್ಮಶಾನದ ಪಕ್ಕದಲ್ಲಿ ಈ ಗುಡ್ಡ. ಇಲ್ಲಿ ಯಾರಾದರೂ ಹಾಯ್ದು ಹೋದ್ರೆ, ಯಾರಿಗಾದ್ರೂ ಮನೆಯಲ್ಲಿ ಆರಾಮ್ ತಪ್ಪಿದ್ರೆ ಈ ಗುಡ್ಡದಿಂದ ಏನಾದರೂ ಆಗಿದೆ ಅಂತ ತಿಳ್ಕೊಂಡು ಲಿಂಬಿಕಾಯಿ ಮತ್ತು ತೆಂಗನ್ನ ಇಳಿಸಿ ಈ ಕಡೆ ಒಗಿತಿದ್ರು. ಆದರೆ ಸಿದ್ದರಾಮ ಶಿವಯೋಗಿಗಳು ಯಾವಾಗ ಬಂದು ಇಲ್ಲಿ ತಮ್ಮ ಪಾದ ಸ್ಪರ್ಶವನ್ನ ಮಾಡಿದ್ರು, ಈ ಸ್ಮಶಾನ ಇರುವಂತ ಭೂಮಿಯಲ್ಲಿ ಮಹಾಮಠವನ್ನ ಸ್ಥಾಪನೆ ಮಾಡಿದ್ರು. ನಮ್ಮೆಲ್ಲರ ಒಂದು ಭಾವನೆ ಏನು ಅಂತಂದ್ರೆ, ನಾವು ಯಾರಾದರೂ ಬೇಕಾದಂಥವ್ರು ತೀರ್ಕೊಂಡಂತ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋದ್ರೆ ಮನೆಗೆ ಬಂದು ಸ್ನಾನವನ್ನ ಮಾಡ್ತೇವೆ. ಅಂಥ ಪ್ರದೇಶ ಇದು. ಆದರೆ ಸಿದ್ದರಾಮ ಶಿವಯೋಗಿಗಳ ಬರೋಕ್ಕಿಂತ ಮುಂಚೆ ಈ ಕಡೆ ಬಂದು ಈ ಸ್ಮಶಾನಕ್ಕೆ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಆದರೆ ಸಿದ್ದರಾಮ ಶಿವಯೋಗಿಗಳ ಪಾದ ಸ್ಪರ್ಶ ಆದ ಬಳಿಕ ಹೇಗಾಯ್ತು ಅಂತ ಕೇಳಿದ್ರೆ ಮನೆ ಒಳಗಡೆ ಸ್ನಾನ ಮಾಡಿ ಮಠಕ್ಕೆ ಬರುವಂಗಾಯ್ತು. ಅಂದ್ರೆ ಅವರ ಪಾದ ಸ್ಪರ್ಶದಿಂದ ಈ ಈ ಈ ಈ ಗುಡ್ಡ ಇದು ಪುಣ್ಯಕ್ಷೇತ್ರವಾಯಿತು. ಆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಗುರುಗಳು ಹೇಳ್ತಿದ್ರು, ಮುಂದೊಂದು ದಿನ ಈ ಜಾಗದಲ್ಲಿ ಕಾವಿಯ ಸಂಗಮ ಆಗ್ತದೆ ಅಂತ ತಿಳ್ಕೊಂಡು ಗುರುಗಳು ವಾಣಿ ಮಾಡಿದ್ರು. ಅದು ಇವತ್ತು ಈ ವೇದಿಕೆಯನ್ನು ನೋಡಿದ್ರೆ ಆ ಗುರುಗಳು ಅಂದು ಹೇಳಿರುವಂಥ ಗುರುವಾಣಿ ಇವತ್ತು ಇಲ್ಲೆಲ್ಲ ಕಾವಿಯ ಸಂಗಮ ಆಗಿರುವಂಥದ್ದು. ಇವತ್ತು ನಾನು ಬರೀ ಈ ಆಡಳಿತ ಭವನ ನಿರ್ಮಾಣ ಮಾಡಿದ್ದೇನೆ, ಇದರ ಒಂದು ನೆಪದಲ್ಲಿ ಎಲ್ಲ ಪೂಜ್ಯರನ್ನ ನಾನು ಫೋನ್ ಮುಖಾಂತರ ಕರೆದಿದ್ದೇನೆ ಅನ್ನುವಂಥದ್ದು ಬರೇ ಒಂದು ಕಾರಣ ಮಾತ್ರ. ಆದರೆ ಇಲ್ಲಿ ಬಂದು ಎಲ್ಲರೂ ಸಮ್ಮಿಲನ ಆಗೋದೇನಿದೆಯಲ್ಲ, ಇದು ಸಿದ್ದರಾಮ ಶಿವಯೋಗಿಗಳ ಗುರುವಾಣಿ. ಆ ಗುರುವಾಣಿ ಇವತ್ತು ಸತ್ಯವಾಗಿರುವಂಥದ್ದು. ಹೀಗಾಗಿ ಇಂಥ ಒಂದು ಭವ್ಯವಾದಂಥ ಆಡಳಿತ ಭವನಕ್ಕೆ ಎಲ್ಲ ಪರಮ ಪೂಜ್ಯರು, ನಾನು ಯಾಕೆ ಬೇರೆ ಬೇರೆ ಮಂತ್ರಿಗಳನ್ನ, ಮತ್ತೊಬ್ಬರನ್ನ, ಮುಖ್ಯಮಂತ್ರಿಗಳನ್ನ, ಬೇರೆ ಬೇರೆ ರಾಜಕಾರಣಿಗಳನ್ನ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕರೆದು ಉದ್ಘಾಟನೆ ಮಾಡಬಹುದಾಗಿತ್ತು. ಆದರೆ ನಿಸ್ವಾರ್ಥ ಭಾವನೆಯಿಂದ ಸಮರ್ಪಣ ಮಾಡುವಂಥ ಈ ನಿಸ್ವಾರ್ಥ ಸೇವೆ, 40 ಎಕರೆ ಸರ್ಕಾರಕ್ಕೆ ಭೂಮಿಯನ್ನು ದಾನವನ್ನು ಮಾಡಿ ಇಲ್ಲಿರುವಂಥ ಎಲ್ಲ ರೈತರಿಗೆ ನೀರಾವರಿ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಕೆರೆಯನ್ನು ನಿರ್ಮಾಣ ಆಗುವಂಥ ನಿಸ್ವಾರ್ಥ ಸೇವೆ, 2009 ಗೋಗಳನ್ನು ಸಾಕುವುದರ ಮುಖಾಂತರ ಈ ಭಾಗದಲ್ಲಿ ನೀರಿನ ಕೊರತೆ ಇರೋದ್ರಿಂದ ನಮ್ಮ ಭಾಗದ ರೈತರು ಏನು ಮಾಡ್ತಾರೆ ಅಂದರೆ ಆಕಳನ್ನು ಕಟ್ತಾರೆ,
ಹಾಲು ಕೊಡೋವರಿಗೆ ಇಟ್ಕೊತಾರೆ, ಹಾಲು ಕುಡಿದು ನಿಲ್ಲಿಸ್ತಂದ್ರೆ ಕಟಕರಿಗೆ ಮಾರ್ತಾರೆ. ಅದಕ್ಕೆ ನಾನು ಈ ಭಾಗದ ಎಲ್ಲ ರೈತರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಹಾಲು ಕೊಡೋವರೆಗೂ ನೀವು ಊಟ ಮಾಡಿರಿ, ಹಾಲು ಕೊಡೋದು ನಿಲ್ಲಿಸ್ತು ಅಂತಂದರೆ ಅದು ತಂದು ಜಿಡ್ಗಾ ಮಠಕ್ಕೆ ನೀವು ಕೊಟ್ರಿ ಅಂತಂದರೆ ಅದು ಕೊನೆ ಉಸಿರು ಇರುವವರೆಗೂ ನಾವು ಮಠದಿಂದ ಅದಕ್ಕೆ ಜೋಪಾನವನ್ನು ಮಾಡ್ತೇವೆ. ಹೀಗೆ 2009 ಆಕಳುಗಳ ಭವ್ಯವಾದಂಥ ಗೋಶಾಲೆ 30 ಎಕರೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ನನಗೆ ಹೇಳಿದರು, ಮುಗುಳುಕೋಡ ಜಿಡ್ಗಾ ಮಹಾಮಠದ ಗುರುಗಳು ನಿಮ್ಮಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ನೀವೊಂದು ಸಂಕಲ್ಪ ಮಾಡಿದ್ರೆ ಸಾಕು, ನೀವೊಂದು ಇಚ್ಛೆ ಮಾಡಿದ್ರೆ ಸಾಕು, ಅದು ಈಡೇರ್ತದೆ, ಆ ಭರವಸೆ ನನಗಿದೆ. ಹೀಗಾಗಿ ನಮ್ಮ ಭಾಗದಲ್ಲಿ ಬಹಳಷ್ಟು ಜನ ಸುತ್ತೂರದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಶಾಲೆಗೆ ನಮ್ಮ ಮಕ್ಕಳು ಓದ್ಲಿಕ್ಕೆ ಹೋಗ್ತಾರೆ. ನಮ್ಮ ಭಾಗದಲ್ಲಿ ಅಂಥ ಒಂದು ಶಾಲೆ, ಉಚಿತ ಶಾಲೆಯನ್ನು ಮಾಡುವಂಥ ಸಾಮರ್ಥ್ಯ ನಿಮ್ಮ ಮಠಕ್ಕಿದೆ. ನೀವು ಸಂಕಲ್ಪ ಮಾಡಿದ್ರೆ ಆ ಕಾರ್ಯ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತು ಸಿದ್ದೇಶ್ವರ ಸ್ವಾಮಿಗಳು ನನಗೆ ಹೇಳಿದರು. ಹೀಗಾಗಿ ಆ ಸಿದ್ದೇಶ್ವರ ಸ್ವಾಮಿಗಳ ವಿಚಾರಧಾರೆಯ ಪ್ರಕಾರ ನಾನು ನಮ್ಮ ಭಾಗದಲ್ಲಿ ಇರುವಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು ಉಚಿತವಾದಂಥ ಶಿಕ್ಷಣ, 1 ರೂಪಾಯಿ ತಗೊಳ್ಳೋಂಗಿಲ್ಲ ಯಾರ ಕಡೆಯಿಂದ, ಅವರಿಗೆಲ್ಲರಿಗೂ ವಸತಿ, ವಸ್ತ್ರ, ಪ್ರಸಾದ, ಶಿಕ್ಷಣ 1 ಲಕ್ಷ ರೂಪಾಯಿ ಕೊಟ್ಟು ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳು ಪಡಿತಾರೆ, ಅಂಥ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳು 1 ರೂಪಾಯಿ ಇರಲಾರ್ದೆ ನಮ್ಮ ಮಠದಲ್ಲಿ ಕಲಿಬೇಕು ಅನ್ನುವಂಥ ಕನಸನ್ನು ನಾನು ಕಟ್ಕೊಂಡಿದ್ದೇನೆ. ಸುತ್ತೂರು ಸ್ವಾಮಿಗಳು ನನಗೆ ಭಾಳ ದಿವಸದಿಂದ ಹೇಳಿದರು, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅವ್ರು ಹೇಳಿದಂಥ ಸಂದರ್ಭದಲ್ಲಿ 3-4 ಬಾರಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಒಂದು ಸಲ ನನಗೆ ಭಾಳ ಸರಿ ನಿಮ್ಗೆ ಕರೆದೀನಿ, ನೀವು ಬರಲೇಬೇಕು ಅಂತ ತಿಳ್ಕೊಂಡು ಭಾಳ ಒತ್ತಾಯ ಮಾಡಿ ನನ್ನನ್ನು ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಟ್ಟು ನಾನು ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಹೆಲಿಕಾಪ್ಟರ್ ಮುಖಾಂತರ ಸುತ್ತೂರಿಗೆ ಹೋದೆ. ಸುತ್ತೂರಿಗೆ ಹೋಗಿ ಅಲ್ಲಿ ನಮ್ಮೆಲ್ಲ ಪೂಜ್ಯರು ಮಹಂತ ಶಿವಾಚಾರ್ಯರು ಕೂಡ ಅಲ್ಲೇ ಆವಾಗಿನ ಸಂದರ್ಭದಲ್ಲಿ ಓದಲಿಕ್ಕಿದ್ರು. ನಾನು ಹೆಲಿಕಾಪ್ಟರ್ ಹೋಗಿ ಅಲ್ಲಿ ಇಳಿದ ನಂತರ ಅಲ್ಲಿ ಸುಮಾರು ಒಂದು 500-600 ಹುಡುಗರು ಆ ಹೆಲಿಕಾಪ್ಟರ್ ಹತ್ರ ಬಂದು ನಿಂತಿದ್ರು. ಆಮೇಲೆ ನಾನು ಇಳಿದ ನಂತರ ಆ ಮಕ್ಕಳಿಗೆ ಕೇಳಿದೆ, ನೀವು ಯಾವೂರಪ್ಪ, ಎಲ್ಲಿಂದ, ಹೆಂಗೆ ಅಂತ ಕೇಳಿದಾಗ ಅವರೆಲ್ಲ ಹೇಳಿದ್ರು, ನಾವು ಆಳಂದ ತಾಲೂಕ, ನಾವು ಕಮಲಾಪುರ, ನಾವು ಅಫ್ಜಲ್ಪುರ, ಹೀಗೆಲ್ಲ ನಮ್ಮ ಸುತ್ತಮುತ್ತಿನ ಊರುಗಳ ಹೆಸರನ್ನ ಹೇಳಿದ್ರು. ನಮ್ಮ ಅಪ್ಪೋರು ಬರ್ತಾರೆ, ನಮ್ಮ ಗುರುಗಳು ಬರ್ತಾರೆ, ನಮ್ಮ ಭಾಗದ ಜಿಡ್ಗಾ ಅಪ್ಪೋರು ಬರ್ತಾರೆ ಅಂತ ತಿಳ್ಕೊಂಡು ಆ ಹುಡುಗರೆಲ್ಲ ನನ್ನ ತಲೆಯಾಕೆ ಅಲ್ಲಿ ಬಂದು ಕಾಯ್ಕೊಂಡು ನಿಂತಿತ್ತು. ಅವಾಗ ನಾನು ಅದನ್ನು ನೋಡಿ, ನಮ್ಮ ಮಕ್ಕಳು ಇಷ್ಟು ದೂರ ಬಂದು ಶಾಲೆಗೆ ಓದ್ಲಿಕ್ಕೆ ಬರ್ತಾರೆ, ನಮ್ಮ ಭಾಗದಲ್ಲಿ ಯಾಕೆ ಆಗಬಾರ್ದು ಇಂಥ ಕಾರ್ಯ ಅಂತ ತಿಳ್ಕೊಂಡು ಅವತ್ತೇ ಸಂಕಲ್ಪವನ್ನು ಮಾಡಿ ಜಿಡ್ಗಾ ಮಠದಲ್ಲಿ 1000 ಮಕ್ಕಳ ಉಚಿತವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅದರ ಕೇಂದ್ರ ಕಚೇರಿ ಮತ್ತು ರಾಜಭವನ ನಿರ್ಮಾಣ, ಶ್ರೀಮಠದ ಸಂಪೂರ್ಣ ಅಭಿವೃದ್ಧಿ, ಇದೆಲ್ಲನೂ ಕೂಡ ಅಂದಾಜು 300 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಈ ದೊಡ್ಡ ಕಾರ್ಯ, ಈ ಎಲ್ಲ ಕಾರ್ಯವನ್ನು ಯಶಸ್ವಿ ಆಗಬೇಕು, ಈ ಎಲ್ಲ ಕಾರ್ಯವನ್ನು ನಿರ್ವಿಘ್ನವಾಗಿ ನಡಿಬೇಕು, ಈ ಎಲ್ಲ ಕಾರ್ಯ ನಮ್ಮ ಭಾಗದಲ್ಲಿ ಒಂದು ಮಾದರಿಯ ಕ್ಷೇತ್ರ ಆಗಬೇಕು ಅಂತಂದರೆ ಇದು ಮನುಷ್ಯರಿಂದ ಉದ್ಘಾಟನೆ ಮಾಡಿದ್ರೆ ಸಾಲದು, ಇದು ಮಹಾತ್ಮರಿಂದ ಉದ್ಘಾಟನೆ ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಎಲ್ಲ ಪರಮ ಪೂಜ್ಯರನ್ನ ಮುಖಾಂತರ ಇವತ್ತು ಆ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದೆವು. ಹೀಗಾಗಿ ನನಗೆ ಒಂದು ವಿಶ್ವಾಸ, ಒಂದು ಭರವಸೆ, ಒಂದು ನಂಬಿಕೆ ಇದೆ. ಬರೇ 3 ವರ್ಷದಲ್ಲಿ ನಿಮ್ಮ ಮುಂದೆ ತೋರಿಸಿರುವಂಥ ಚಿತ್ರಣ ಅದು 3 ವರ್ಷ ಮುಗಿಯೋದ್ರೊಳಗಡೆ ಮತ್ತೆ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ಪರಮ ಪೂಜ್ಯರು ಬಂದು ಅದು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಪರಮ ಪೂಜ್ಯರು ಇವತ್ತು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಜಿಡ್ಗಾ ಮಠಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಜನವೀರ ಶಿವಯೋಗಿಗಳು ಹಾರ್ಕೂಡದ ಪೂಜ್ಯರು, ಬಬ್ಲಾದದ ಪೂಜ್ಯರು, ಬಹುಶಃ ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಶಿವಯೋಗಿಗಳಾಗಿ ಹೋದರು. ಬಹಳ ಪ್ರಭಾವಿ ಶಿವಯೋಗಿಗಳು. ಎಲ್ಲರಿಗೂ ನಾವು ಶಿವಯೋಗಿ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆ ಶಿವಯೋಗಿಯ ಶಕ್ತಿ ಮತ್ತು ಆ ವ್ಯಕ್ತಿತ್ವ ಯಾರಲ್ಲಿ ಇರ್ತದೆ ಅಂಥವ್ರಿಗೆ ಮಾತ್ರ ಶಿವಯೋಗಿ ಅಂತ ನಾವು ಕರಿಬೇಕಾಗ್ತದೆ. ಹಾಗೆ ಈ ಭಾಗದಲ್ಲಿ 3 ಜನ ಶಿವಯೋಗಿಗಳಾಗ್ಬೋದು. ಯಾರು ಅಂತಂದರೆ, ಒಂದು ಹಾರ್ಕೂಡದ ಶಿವಯೋಗಿಗಳು, ಇನ್ನೊಂದು ಬಬಲಾದಿಯ ಶಿವಯೋಗಿಗಳು, ಮೂರನೇದವರು
ಜಿಡ್ಗಾದ ಸಿದ್ದರಾಮ ಶಿವಯೋಗಿ. ಈ 3 ಜನ ಶಿವಯೋಗಿಗಳ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥ ಪೂಜ್ಯರು ಇವತ್ತು ಇಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥದ್ದು. ಅವರೆಷ್ಟು ಸರಳ ಹೃದಯಗಳಿದ್ದಾರೆ ಅಂತಂದರೆ, ಈಗಿನ ಚನ್ನವೀರ ಶಿವಯೋಗಿಗಳು, ನಾನು ಹಾರ್ಕೋಡ್ ಮಠಕ್ಕೆ ಹೋದಾಗ ಅಲ್ಲಿ ನಡೆದಂಥ ಜಾತ್ರೆಯನ್ನು ನೋಡಿದ್ರೆ ನಾನು ಒಂದು ಮಾತನ್ನು ಹೇಳಿದೆ. ಬಹುಶಃ ನಮ್ಮ ಈ ಭಾಗದಲ್ಲಿ ಪಂಡ್ರಾಪುರ ಅಂದರೆ ಬಹಳ ದೊಡ್ಡ ಜಾತ್ರೆ ಅಂತ ನಾವು ಕರಿತೇವೆ. ಆದರೆ 2ನೇ ಪಂಡ್ರಾಪುರ ಅಂತ ನಾವು ಯಾವುದಕ್ಕೆ ಕರಿಬೇಕು ಅಂದರೆ ಅದು ಹಾರ್ಕೋಡ್ ಮಠಕ್ಕೆ ಕರಿಬೇಕು ಅಂತ. ಅಷ್ಟೊಂದು ಜನ ನಾನು ಹೋಗಿ ಬಂದೆ. ಆ ಪರಮ ಪೂಜ್ಯರು ಬಹಳ ಸರಳ ಹೃದಯಗಳು. ನನ್ನ ಮೇಲೆ ವಿಶೇಷವಾದಂಥ ತಾಯಿಯ ಪ್ರೀತಿಯನ್ನು ಅವರು ನನಗೆ ಕೊಟ್ಟಂಥವ್ರು. ಅಷ್ಟು ಆತ್ಮೀಯ ಪರಮ ಪೂಜ್ಯರು ಇವತ್ತು ಈ ಸಮಾರಂಭಕ್ಕೆ ಬಂದು ನಿಮಗೆಲ್ಲರಿಗೂ ಅವರು ಈ ವೇದಿಕೆ ಮೇಲೆ ನೋಡಿದ್ರೆ ಬಹಳ ಅವರ ಮುಖದಲ್ಲಿ ಇರ್ತಕ್ಕಂಥ ಆ ಕಳೆ, ಆ ಹಸನ್ಮುಖ, ಅದನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ. ಪರಮ ಪೂಜ್ಯರು ಇನ್ನೇನು ಒಂದು 4-5-6 ತಿಂಗಳದಾಗ ಅವರಿಗೆ ನವೆಂಬರ್ 4-5ನೇ ತಾರೀಕು ಅವ್ರ ಜನ್ಮದಿನ. ಅವರಿಗೆ 60 ವರ್ಷಗಳು ತುಂಬಿರುವಂಥ ಪೂಜ್ಯರು. 60 ತುಂಬಿರುವಂಥ ಪೂಜ್ಯರು ಇವತ್ತು ಅವರ ಹಸನ್ಮುಖಿ ಮತ್ತು ಅವರ ಏನು ಎಲ್ಲರಿಗೂ ಪ್ರೀತಿಸುವಂಥ ಗುಣ, ಪ್ರೀತಿಸುವಂಥ ಭಾವ ಅವರ ಹೃದಯದಲ್ಲಿ ಇದೆಯಲ್ಲ, ಅದಕ್ಕೆ ಹೇಗಾಗಿದೆ ಅಂದರೆ 6 ಪೂಜೆ ಆಗಿಲ್ಲ, 6 ಹಿಂದೆ 16 ವಯಸ್ಸಿನ ಪೂಜ್ಯರ ಕಂಡಂಗೆ ಇವತ್ತು ನಮಗೆ ಕಾಣಿಸ್ತಾರೆ. 16 ವರ್ಷದ ಪೂಜ್ಯರು ಅಂದರೆ ಯಾಕೆ ನಾ ಈ ಮಾತನ್ನ ಹೇಳ್ತೇನೆ ಅಂದರೆ, ನಾವು ಮುಖದ ಮೈ ಮೇಲೆ ಎಷ್ಟೇ ಆಭರಣಗಳು, ಎಂಥದೇ ಒಂದು ವಸ್ತ್ರಗಳು ಧರಿಸ್ಕೊಂಡ್ರೂ ಕೂಡ ಆ ಮನಸ್ಸಿನಲ್ಲಿ ಪ್ರೀತಿಸುವಂಥ ಭಾವನೆ ಇಲ್ಲದೆ ಇದ್ದರೆ ಆ ಎಷ್ಟೇ ಆಭರಣಗಳಿಗೂ ಬೆಲೆ ಇಲ್ಲ, ವಸ್ತ್ರಗಳಿಗೂ ಬೆಲೆ ಇಲ್ಲ. ನಾವೇನೂ ಹಾಕೊಳ್ಳದೆ ಇದ್ದರೂ ಕೂಡ ಪ್ರೀತಿಸುವಂಥ ಹೃದಯ ನಮ್ಮಲ್ಲಿ ಇತ್ತು ಅಂತಂದರೆ ಅದು ಯಾವ ಆಭರಣಕ್ಕೂ ಸರಿ ಸಮಾನ ಆಗಿರೋದಿಲ್ಲ. ಹೀಗಾಗಿ ಅಂತ ಪರಮ ಪೂಜ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಗೆ ದೇಶವನ್ನು ಕಟ್ಟಬೇಕು, ನಮ್ಮ ದೇಶವನ್ನು ಸದೃಢವಾಗಿಡಬೇಕು. ನಮ್ಮ ದೇಶ ಸದೃಢವಾಗಿದ್ದರೆ ನಾವೆಲ್ಲರೂ ಕೂಡ ಸದೃಢವಾಗಿರಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯಿಂದ ಜೈ ಭಾರತ್ ಮಾತಾ ಸೇವಾ ಸಮಿತಿ ಅನ್ನುವಂಥದ್ದು ರಾಷ್ಟ್ರೀಯ ಒಂದು ಸಂಘಟನೆಯನ್ನು ಸ್ಥಾಪಿಸುವುದರ ಮುಖಾಂತರ ಇವತ್ತು ಅದರ ಸಂಸ್ಥಾಪಕರಾಗಿ ಎಲ್ಲ ಕಡೆ ದೇಶ ಪ್ರೇಮವನ್ನು ತುಂಬತಕ್ಕಂಥ ಶ್ರೇಷ್ಠವಾದಂಥ ಕಾರ್ಯವನ್ನು ನಮ್ಮ ಹವಾನ ಮಲ್ಲಿನಾಥ್ ಮಹಾರಾಜರು ಮಾಡ್ತಾ ಬಂದಿದ್ದಾರೆ. ಅಂಥವರು ಎಷ್ಟು ಸರಳ ಅಂತಂದರೆ ಮಾತು ಇಲ್ಲ, ಬರೇ ಕೃತಿ, ತಮ್ಮ ಕಾಯಕವನ್ನು ಮಾಡ್ತಕ್ಕಂಥದ್ದು. ಮಾತು ಆಡೋದಿಲ್ಲ, ಆದರೆ ಮಾಡ್ತಕ್ಕಂಥದ್ದು ಬಿಡೋದಿಲ್ಲ. ಅಂಥ ಒಂದು ಛಲವನ್ನು ಹೊತ್ತಿರುವಂಥ ಪೂಜ್ಯರು. ನಾನು ಇಲ್ಲಿ ಸರ್ಸಂಬಿ ಕಾರ್ಯಕ್ರಮಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ನನಗೆ ಭಾಳಷ್ಟು ತಿರುಗಾಡಿ ನನಗೆ ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ ಇರೋದರಿಂದ ಅವ್ರ ಮುಂದೆ ನಾನು ಹೇಳ್ಕೊಂಡೆ, ಭಾಳ ಬೆನ್ನು ನೋವಿನ ಸಮಸ್ಯೆ ನನಗಿದೆ, ಭಾಳ ಎಲ್ಲ ಭಕ್ತರು ಸೇರಿಕೊಂಡು ಒಂದು ಹೆಲಿಕಾಪ್ಟರ್ ತರೋಣ ಅಂತ ವಿಚಾರ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಇಲ್ಲ ನೀವು ಅದೆಲ್ಲ ಬ್ಯಾಡ್ರಿ, ಅದೆಲ್ಲ ಮುಂದೆ ತರೋನು, ಅವ್ರಿಗೆ ಸದ್ಯ ತಡ್ರಿ ಅಂತ ತಿಳ್ಕೊಂಡು ಅವ್ರದ್ದೊಂದು ಬಸ್ ಐತಿ, 1,20,30,30 ಲಕ್ಷ ರೂಪಾಯಿ ಕಿಮ್ಮತ್ತಿನ ಬಸ್ಸು. ಅದರೊಳಗಡೆ ಮಲ್ಕೊಳ್ಳೋಕ್ಕೂ ಆರಾಮ ಮಾಡಲಿಕ್ಕೆ ಭಾಳ ಭವ್ಯವಾದಂಥ ರೀತಿಯಲ್ಲಿ ಆ ಬಸ್ ಇದೆ. ನಾನು ಚಿನ್ನಗಿರಿ ಪೂಜ್ಯರು ಹೋದಾಗ ನಾನು ಆ ಕಾರ್ಯಕ್ರಮ ಮುಗಿಸಿ ಬರೋದ್ರೊಳಗಡೆ ಅಲ್ಲಿ ದಾರಿ ಒಳಗಡೆ ಆ ಬಸ್ ತಂದು ನಿಂದ್ರಿಸಿದ್ರು. ಅದೇ ಬಸ್ದೊಳಗಡೆ ನನಗೆ ಕೂಡಿಸ್ಕೊಂಡು ಜಿಡ್ಗಾ ಗ್ರಾಮದವರೆಗೆ ಮಾದ್ವಾರದವರೆಗೆ ಬಂದು ಅವ್ರು ಹೇಳಿದ್ರು, ನೀವು ಏನೂ ಬೇಡ, ಈ ಗಾಡಿ ಒಳಗಡೆ ನೀವು ಪ್ರವಾಸ ಮಾಡಿರಿ, ಆರಾಮಾಗ್ತೈತಿ, ಅದಕ್ಕೆ ನಾನು ಇಳಿದು ಹೋಗ್ತೀನಿ ಅಂತ ಹಾಗೆ ಗಾಡಿ ನಿಂದಿರಿಸಿ ಅವರೇ ನಡ್ಬರ್ಕ್ ಬಿಟ್ಟು ಹೋಗಿ ನನಗೆ ಮಠಕ್ಕೆ ಗಾಡಿ ಕೊಡ್ತಾರೆ. 1,20,30 ಲಕ್ಷ ರೂಪಾಯಿ ಗಾಡಿ ಅಂದರೆ ಇವತ್ತಿಗೂ ಕೂಡ ಆ ಗಾಡಿಯಲ್ಲಿ ಕಳಿಸಿದ್ದೀನಿ. ಅದು ಹೆಂಗೈತಿ, ಏನೈತಿ, ಎಷ್ಟು ಓಡಾಡಿರಿ ಏನೂ ಕೇಳಂಗಿಲ್ಲ. ಆದರೆ ಆ ಗಾಡಿ ಜಿಡ್ಗಾದಲ್ಲಿ ಇರಲಿ ಅಂತ ತಿಳ್ಕೊಂಡು ಏನು ಕಳಿಸಿ ಹೋದರು, ಅದನ್ನು ಇವತ್ತಿಗೂ ಕೂಡ ಅವರು ಈ ಮಠದ ಮೇಲೆ ಇಟ್ಟಿರುವಂಥ ಅಭಿಮಾನ, ಪ್ರೇಮ, ಪ್ರೀತಿ ನಿಜವಾಗಿಯೂ ಕೂಡ ಯಾವತ್ತೂ ಮಲ್ಲಿನಾಥ್ ಮಹಾರಾಜರು ಇಟ್ಟಿರುವಂಥ ಪ್ರೀತಿ ಈ ಮಹಾಮಠದ ಭಕ್ತರು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಕಡಗಂಟಿ ಪರಮ ಪೂಜ್ಯರು ಭಾಳ ಮಾತನಾಡಿದ್ರು. ಅವರು ರೋಕಡಿ ಮಾತು ಯಾವಾಗಲೂ ಅವ್ರು ಮಾತನಾಡಿದ್ರೆ ಎರಡು ಮಾತಾಡ್ತಾರೆ, ಭಾಳ ಟೋಕ್ ಮಾತಾಡ್ತಾರೆ. ಅವರು ಕೂಡ ಈ ಮಹಾಮಠದ ಮೇಲೆ ವಿಶೇಷವಾದಂಥ ಪ್ರೀತಿ. ಅವ್ರ ಜನ್ಮದಿನಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಅವರ ಸಿಂಹಾಸನವನ್ನು ಬಿಟ್ಟು ನನಗೆ ಕೂಡಿಸಿ ಸನ್ಮಾನವನ್ನು ಮಾಡಿದ್ರು. ನಾನು ಹೇಳಿದೆ, ಇಲ್ಲ ನನ್ನ ಸಣ್ಣವಾಣಿ ಬೇಡ ಅಂತ ಅಂದಾಗ, ನೀ ಸಣ್ಣ ಇರ್ಬೋದು, ನೀ ಕೂತ ಜಾಗ ಭಾಳ ದೊಡ್ಡದೈತಿಲ್ಲ, ಕೂಡು ಅಂತ ನನಗೆ ಕೂಡಿಸ್ತೀನಿ. ಬಡದಾಳದ ಪರಮ ಪೂಜ್ಯರು ಕೂಡ ಇವತ್ತು ಭಾಳಷ್ಟು ಜನ ಅವ್ರ ಮಠದಲ್ಲಿ ಅನೇಕ ಜನ ಭಕ್ತರು ಬರ್ತಕ್ಕಂಥದ್ದು. ನಾನು ಫೋನ್ ಮುಖಾಂತರ ಹೇಳಿದಾಗ, ಇಲ್ಲ ಅದು ಏನೇ ಇದ್ದರೂ ಕೂಡ ನಾನು ಬರ್ತೇನೆ ಅಂತ ತಿಳ್ಕೊಂಡು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಇವತ್ತು ಜಿಡ್ಗಾ ಮಠದ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡು ಪರಮ ಪೂಜ್ಯರು ಇಲ್ಲಿ ಬಂದಿದ್ದಾರೆ. ಜೊತೆಗೆ ನಮ್ಮ ನಂದಗಾಮದ ಪರಮ ಪೂಜ್ಯರು, ಅವರ ಪಟ್ಟಾಧಿಕಾರ ಸಿದ್ದರಾಮ ಶಿವಯೋಗಿಗಳ ಮುಖಾಂತರ ಅಚ್ಚಲೇನದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅಲ್ಲಿ ಪಟ್ಟಾಧಿಕಾರ ಸಂದರ್ಭದಲ್ಲಿ ಗುರುಗಳ ಎಲ್ಲ ಆಯೋಜನೆಯನ್ನು ಮಾಡಿದರು. ಆಮೇಲೆ ಈ ಮಠದ ಭೂಮಿ ಪೂಜೆಯನ್ನು ನಂದಗಾಂವದ ಮಠದ ಪೂಜ್ಯರ ಕಡೆಯಿಂದಲೇ ಅಪ್ಪವರು ಮಾಡ್ತಿದ್ರು. ಅಂಥ ಪೂಜ್ಯರು ಕೂಡ ಇವತ್ತು ಇಲ್ಲಿ ಬಂದು ವಿಶೇಷವಾದಂಥ ಈ ಸಮಾರಂಭದಲ್ಲಿ ಭಾಗಿಯಾಗಿ ತಮ್ಮ ಅತ್ಯಂತ ಖುಷಿಯ ಮತ್ತು ಈ ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡಿ ನಿಜವಾಗಿ ಕೂಡ ಭಾಳಷ್ಟು ಸಂತೋಷವನ್ನು ಪಟ್ಟಿರುವಂಥ ಪೂಜ್ಯರು ಕೂಡ ಇವತ್ತು ಬಂದಿದ್ದಾರೆ. ನಮ್ಮ ಚಿಂತನಸೂರು ಪೂಜ್ಯರು ಭಾಳ ಹರಿಬರಿಯಲ್ಲಿ ಹೋಗಬೇಕು, ಅವ್ರ ಮಠದಲ್ಲಿ ಕಾರ್ಯಕ್ರಮ ಇದೆ. ಅವ್ರು ನನಗೆ ಹೇಳಿದ್ರು, ನೀವು ಬರಬೇಕು ಅಂತ ಹೇಳಿದ್ರು. ನೀವು ಪೂರ ಆಗೋವರೆಗೆ ಕೂತ್ರೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಹೀಗಾಗಿ ಅವರು ಕೂಡ ಇಲ್ಲಿ ಕೂತಿದ್ದಾರೆ. ನಮ್ಮ ಅಫ್ಜಲ್ಪುರದ ಪೂಜ್ಯರು ಕೂಡ ಬಂದಿದ್ದಾರೆ. ನಮ್ಮ ಹಿರೇಮಠದ ಪೂಜ್ಯರು ಮತ್ತು ತೋಲ್ಗದ ಪೂಜ್ಯರು, ಆಳಂದದ ಪೂಜ್ಯರು, ನಮ್ಮ ಯಳಸಂಗಿಯ ಪೂಜ್ಯರು, ಬಿದನಿಯ ಪೂಜ್ಯರು, ಹೇಳಬೇಕು ಅಂತಂದರೆ ನಮ್ಮ ದೇವಾಪುರದ ಪೂಜ್ಯರು, ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಡ್ಸಲ್ಗಿ ಪರಮ ಪೂಜ್ಯರು ಉದಗೀರದಿಂದ. ನೀವು ಬರಬೇಕು ಅಂದರೆ ಉದಗೀರದಿಂದ ಇವತ್ತು ಅಲ್ಲಿಂದ ಬಂದಿದ್ದಾರೆ. ಅಚ್ಚಲೇರದ ಪರಮ ಪೂಜ್ಯರು, ನಮ್ಮ ಕಿನಿ ಸುಲ್ತಾನದ ಪರಮ ಪೂಜ್ಯರು, ಜೊತೆಗೆ ನಮ್ಮ ಹಿಪ್ಪರಗಿ ಮಠದ ಪೂಜ್ಯರಿಗೂ ಮತ್ತು ಈ ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ. ಸಿದ್ದರಾಮ ಶಿವಗಳಿದ್ದಂಥ ಸಂದರ್ಭದಲ್ಲಿ ಈ ಮಠದಲ್ಲಿ ಇನ್ನೊಬ್ಬ ತಪಸ್ವಿಯ ಮೆರವಣಿಗೆ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಅದು ಮಾದನ ಹಿಪ್ಪರಗಿಯ ಪೂಜ್ಯರದು, ಶಿವಲಿಂಗ ಮಹಾಸ್ವಾಮಿಗಳು. ಹೀಗಾಗಿ ಅದೇ ಸಂಬಂಧವನ್ನು ಇಟ್ಕೊಂಡು ಇವತ್ತು ಆ ಪೂಜ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ನಮ್ಮ ಗುರುಲಿಂಗ ಸ್ವಾಮಿಗಳು ಬಂದಿದ್ದಾರೆ, ಬುಸ್ನೂರು ಪೂಜ್ಯರು ಬಂದಿದ್ದಾರೆ, ಮಹರ್ಷಾನಂದ ಗುತ್ತೇದರು ಬಂದಿದ್ದಾರೆ, ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಎಲ್ಲರೂ ಕೂಡ ಇದು ವಿಶೇಷವಾದಂಥ ಆಡಳಿತ ಭವನದ ಉದ್ಘಾಟನೆಗೆ ಏನು ಬಂದು ಇಲ್ಲಿ ನಿಮ್ಮೆಲ್ಲರ ಒಂದು ಪ್ರೀತಿ, ಅಭಿಮಾನ, ಭಕ್ತಿಯನ್ನು ಸಮರ್ಪಣೆ ಮಾಡಿದಿರಿ. ಇಷ್ಟೊಂದು ದೊಡ್ಡ ಪ್ರಮಾಣದ ಕಚೇರಿ ಬೇಕಾಗಿತ್ತೇನೋ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಎಲ್ಲದಕ್ಕೂ ಕೂಡ 300 ಕೋಟಿ ಅಂತಂದರೆ ಅನ್ಲಿಕ್ಕೆ ಭಾಳ ಸರಳ ಆಗ್ಬೋದು. ಆದರೆ 300 ಕೋಟಿ ಅಂತಂದರೆ ಅದು ಮಾಡ್ತಕ್ಕಂಥ ಕಾರ್ಯ ಭಾಳ ಅಚ್ಚುಕಟ್ಟಾಗಿರಬೇಕು. ಹೀಗಾಗಿ ಒಂದು ಭಾಳ ವ್ಯವಸ್ಥಿತವಾದಂಥ ಕಚೇರಿಯನ್ನು ನಾವು ಮಾಡಿದ್ದೇವೆ. ಬಹುಶಃ ಏನು ಯೋಜನೆಗಳನ್ನು ಹಾಕ್ಕೊಂಡು ಆ ಕಚೇರಿ ಮಾಡಿದ್ದೇನೆ, ಬರುವಂಥ ದಿನಗಳಲ್ಲಿ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಆ ಎಲ್ಲ ಯೋಜನೆ ಮೇಲೆ ಇರಲಿ. ಎಲ್ಲ ಯೋಜನೆಯು ಕೂಡ ಯಶಸ್ವಿ ಪೂರ್ವಕವಾಗಿ ನಿರ್ವಿಘ್ನವಾಗಿ ಸಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಇಲ್ಲೆಲ್ಲ ಭಾಳ ಚೆನ್ನಾಗಿ ಮಾತನಾಡ್ತಕ್ಕಂಥ ಪೂಜ್ಯರಿದ್ದಾರೆ, ಭಾಳ ಅನುಭವಿಗಳಿದ್ದಾರೆ. ಸಮಯದ ಅಭಾವ ಇರೋದರಿಂದ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಹೀಗಾಗಿ ಯಾರು ಕೂಡ ಅನ್ಯಥಾ ಭಾವಿಸದೆ ನಿಮ್ಮ ಮಠ, ನಿಮ್ಮ ಕಾರ್ಯಕ್ರಮ, ನಾನು ಮಾತನಾಡುವಂಥ ಎಲ್ಲ ಮಾತಿನಲ್ಲಿ ನಿಮ್ಮ ಭಾವನೆಗಳು ಒಳಗೊಂಡಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಎಲ್ಲ ಪರಮ ಪೂಜ್ಯರಿಗೂ ಮುಗುಳುಕೋಡು ಜಿಡ್ಗಾ ಶ್ರೀಮಠದ ಸಮಸ್ತ ಭಕ್ತರ ವತಿಯಿಂದ ಮತ್ತೊಂದು ಸಲ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಇವತ್ತು ಕಾಶಿನಾಥ್ ಬಂದಿದ್ದಾರೆ, ಗುರುಗೌಡರು ಬಂದಿದ್ದಾರೆ, ಆಳಂದಿನ ಎಲ್ಲ ಪ್ರಮುಖರು ಬಂದಿದ್ದಾರೆ. ಬಹುಶಃ ಒಬ್ಬರಲ್ಲ ಇಬ್ಬರಲ್ಲ, ಯಾರ್ಯಾರಿಗೆ ನಾವು ಕರೆದಿದ್ದೇವೆ ಎಲ್ಲರೂ ಕೂಡ ಬಂದಿದ್ದಾರೆ. ಹೀಗಾಗಿ ಎಲ್ಲರೂ ಈ ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹುಶಃ ನಮ್ಮ ಗುರುಗಳು ಪ್ರಸಾದದ ಮೇಲೆ ಭಾಳ ಪ್ರೇಮ ಇದ್ದರು. ನಾನು ನಮ್ಮ ಹಾರ್ಕೋಡದ ಪೂಜ್ಯರಿಗೆ ಹೇಳ್ತಾ ಇದ್ದೆ,
ಹೈದರಾಬಾದು ಮತ್ತು ಬೀದರ್ನವರು ಸೇರಿಕೊಂಡು ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಡುಗೆ ಮಾಡ್ತಕ್ಕಂಥದ್ದು ಅವ್ರು ಅಲ್ಲಿಯವರು. ಒಬ್ಬರು ಊಟ ಮಾಡಲಿಕ್ಕೆ ಸುಮಾರು 400 ರೂಪಾಯಿ ತಗೊಂಡಿದ್ದಾರೆ ಅವರು. ಅಂದರೆ 4 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಎಲ್ಲರಿಗೂ ಮೃಷ್ಟಾನು ಭೋಜನ ಪ್ರಸಾದವನ್ನು ಮಾಡಿಸಿದ್ರೆ, ನೀವೆಲ್ಲರೂ ಮೃಷ್ಟಾನು ಭೋಜನ ಮಾಡಿ ತೃಪ್ತಿಯನ್ನು ಪಟ್ಟರೆ ಅದು ಬರೀ ನಿಮ್ಮ ಹೊಟ್ಟೆಗೆ ತೃಪ್ತಿ ಅಷ್ಟೇ ಅಲ್ಲ, ಅದು ಸಿದ್ದರಾಮ ಶಿವಗಳ ಹೊಟ್ಟೆಗೆ ತೃಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಈ ಸಮಾರಂಭಕ್ಕೆ ಎಲ್ಲ ಪರಮ ಪೂಜ್ಯರು ಸಮಯವನ್ನು ನಿಗದಿಪಡಿಸಿ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ಎಲ್ಲ ಪರಮ ಪೂಜ್ಯರು ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬಹಳ ವಿಶೇಷವಾಗಿ ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಿದ್ದಾರೆ. ಈಗ ಒಂದೇ ಮಾತ್ರ ಗೀತೆಯನ್ನು ನಾವೆಲ್ಲರೂ ಕೂಡ ಕೊನೆಯ ಸಮಾರೋಪವಾಗಿ ಹಾಡ್ತೇವೆ. ತಾವೆಲ್ಲ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಎಲ್ಲರೂ ಕೂಡ ಕುಂತಿರುವಂತೆ